ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, VAO ಗ್ರಾಮ ಲೆಕ್ಕ ಆಡಳಿತ ಅಧಿಕಾರಿಗಳಿಗೆ ಇದೀಗ ಕನ್ನಡ ಕಡ್ಡಾಯ ಪ್ರಶ್ನೆ ಪತ್ರಿಕೆ ಅಂದರೆ ಈ ಒಂದು ಎಕ್ಸಾಮ್ ಏನು ನಡೆಸ್ತಿತ್ತು ನಮ್ಮ KEA. ಈ ಒಂದು ಎಕ್ಸಾಮ್ ಈಗಾಗಲೇ ಮುಗಿದಿದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದಾಗಿದೆ. ಇಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ 1.5 ಅಂಕಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಸುಮಾರು ನಿಮಗೆ ಇಲ್ಲಿ 150 ಅಂಕಗಳನ್ನ ಇಲ್ಲಿ ಉತ್ತರಿಸೋಕ್ಕೆ ಕೊಟ್ಟಿದ್ದರು. ಒಟ್ಟು ಅವಧಿ ನಿಮಗೆ 1 ಗಂಟೆ 20 ನಿಮಿಷಗಳು ಇಲ್ಲಿ ಗರಿಷ್ಠ ಅವಧಿಯನ್ನು ಕೊಟ್ಟಿದ್ದರು. ಟೋಟಲು ನಿಮಗೆ 1.50 ನಿಮಿಷಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಲು ನಿಮಗೆ ಅವಕಾಶವನ್ನು ಕೊಟ್ಟಿದ್ದರು. ಅಂದರೆ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30ರವರೆಗೆ ನಡೆದಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಈ ಒಂದು ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿ ಇದೆ, ನಿಮಗೆ ಈಸಿ ಅನ್ನಿಸ್ತೋ ಅಥವಾ ಕಷ್ಟ ಇತ್ತೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ನೋಡ್ಬೋದಾಗಿದೆ ಕನ್ನಡ ಕಡ್ಡಾಯ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ಹೇಗಿದೆ ಅಂತ. ಇದು ಅಫಿಷಿಯಲ್ ಆದಂತಹ ಒಂದು ಪ್ರಶ್ನೆ ಪತ್ರಿಕೆ ಅಂತಲೇ ಹೇಳ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳು ಯಾವುವು ಅಂತ ಕೊಟ್ಟಿದ್ದಾರೆ. ನೀವು ಆನ್ಸರ್ನ ಮಾಡ್ಬೋದು. KEಯಿಂದ ಕೀ ಆನ್ಸರ್ಸ್ ಕೂಡ ಸಂಜೆ ಅಷ್ಟೊತ್ತಿಗೆ ಬಿಡ್ತಾರೆ. ನಿಮಗೇನಾರ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಗೊಂದಲ ಅಥವಾ ಕೆಲವು ಪ್ರಶ್ನೆಗಳು ತಪ್ಪಾಗಿದೆ ಅಂತ ಅನ್ನಿಸಿದ್ರೆ ನೀವು ಆಕ್ಷೇಪಣೆ ಕೂಡ ಸಲ್ಲಿಸ್ಬೋದಾಗಿದೆ ಅಭ್ಯರ್ಥಿಗಳು. ಅದರಿಂದ ಈ ಒಂದು 150 ಕ್ವಶನ್ ಇದೆ. ಯಾರ್ಯಾರು ನಿಮಗೆ ಸರಿಯಾದಂತಹ ಆನ್ಸರ್ನ ಮಾಡಿದ್ದೀರಾ ಒಮ್ಮೆ ಮನೆಗೆ ಬಂದು ಚೆಕ್ ಮಾಡ್ಕೋಬೋದಾಗಿದೆ. ನೋಡಿ, ಈ ರೀತಿ ಇದೆ. ಸುಮಾರು 23 ಪುಟಗಳ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ನೀವು ನೋಡ್ಬೋದಾಗಿದೆ ಎಷ್ಟೋ ಅಭ್ಯರ್ಥಿಗಳು ಯಾವ ಒಂದು ಕ್ವಶನ್ಗೆ ನೀವು ಸರಿಯಾದ ಆನ್ಸರ್ನ ಮಾಡಿದ್ದೀರಾ ಅಥವಾ ತಪ್ಪಾದ ಆನ್ಸರ್ ಮಾಡಿದ್ದೀರಾ ಅಂತ. ಕೀ ಆನ್ಸರ್ ಅಂದರೆ ಅಫಿಷಿಯಲ್ ಆಗಿ KEಯಿಂದ ಕೀ ಆನ್ಸರ್ ಬಿಟ್ಟ ಮೇಲೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡ ಸಂವಾದ ರೂಪ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ವಿಧಿ ವಿಜ್ಞಾನ ಅಂತ ಕೂಡ ಹೇಳ್ಬೋದಾಗಿದೆ ಇದರ ಒಂದು ಅರ್ಥ. ಹಾಗಾಗಿ ನನ್ನ ಪ್ರಕಾರ ಸ್ವಲ್ಪ ಕನ್ನಡ ಕಡ್ಡಾಯ ಪರೀಕ್ಷೆ ಇದೆ, ಸ್ವಲ್ಪ ಈಸಿ ಅಂತಲೇ ಅನ್ಬೋದಾಗಿದೆ. ನಿಮಗೆ ಏನನ್ನಿಸ್ತು ಅಟೆಂಡ್ ಮಾಡಿದವರಿಗೆ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ಕೀ ಆನ್ಸರ್ಸ್ ಬಂದಿದ ತಕ್ಷಣ ನಾನು ಸಂಪೂರ್ಣವಾದ ಆನ್ಸರ್ನ ನಾನು ಅಪ್ಲೋಡ್ ಕೂಡ ಮಾಡ್ತೀನಿ. ಅದಕ್ಕೋಸ್ಕರ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.